ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಂದಾದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ನಿಮಗೆ ಮುಖದ ಮೇಲೆ ಕಪ್ಪು ಕಲೆಗಳನ್ನು ಯಾವ ರೀತಿ ಹೋಗ್ಲಾಡಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡೋಣ ಅಂತಿದ್ದೀನಿ. ನಾವು ಹಲವಾರು ರೀತಿಯ ಪ್ರಯತ್ನಗಳನ್ನು ಮಾಡಿರ್ತೀವಿ. ಸಲೂನ್ಗೆ ಹೋಗಿರ್ತೀವಿ, ಪಾರ್ಲರ್ಲೆಲ್ಲ ಹೋಗಿ ಅವ್ರು ಹೇಳಿರ್ತಕ್ಕಂಥ ಕೆಲವು ಆಯಿಂಟ್ಮೆಂಟ್ಗಳಾಯಿತು ಅಥವಾ ಕ್ರೀಮ್ ಆಯಿತು, ಬೇರೆ ಏನೇನು ಇವಾಗೆಲ್ಲ ಇದಾವೆ ಮಾರ್ಕೆಟ್ಗಳೆಲ್ಲ ಲಭ್ಯ ಏನಿದಾವಲ್ವ, ಅದನ್ನೆಲ್ಲ ಟ್ರೈ ಮಾಡ್ತೀವಿ. ಟ್ರೈ ಮಾಡಿದಾಗ ಕೆಲವೊಬ್ಬರಿಗೆ ಮುಖ ಬರುತ್ತೆ, ರಿಯಾಕ್ಷನ್ ಆಗುತ್ತೆ, ಆಮೇಲೆ ಕಲೆ ಹೋಗದೇ ಇರ್ಬೋದು, ಅಥವಾ ಹೋದ್ಮೇಲೆ ಅದ್ರ ಬದಲಾಗಿ ಮತ್ತೆ ಇನ್ನೇನೋ ಸಮಸ್ಯೆ ಸ್ಟಾರ್ಟ್ ಆಗ್ಬೋದು. ಹಂಗೆಲ್ಲ ಆಗೋದನ್ನ ನಾವು ಇಲ್ಲಿ ಮನೆಯಲ್ಲೇ ಕೆಲವನ್ನ ಪದಾರ್ಥಗಳನ್ನು ಬಳಸಿಬಿಟ್ಟು ಯಾವ ರೀತಿ ಕಪ್ಪು ಕಲೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡೋಣ ಅಂತ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಂದಾದೀಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಫ್ರೆಂಡ್ಸ್, ನೀವು ಅಂತಲ್ಲ, ನನಗೂ ಸೇರಿಸಿ ಹೇಳ್ತಿದ್ದೀನಿ. ನಾವು ಇವಾಗೇನು ಕಲರ್ ಚೆನ್ನಾಗಿರ್ತೀವಿ ಅಂತ ಹೇಳ್ಕೊಳ್ಳಿ, ಯಾವುದೋ ಒಂದು ಪಿಂಪಲ್ ಆಗುತ್ತೆ, ಹೋಗ್ಬಿಡುತ್ತೆ, ಕಲೆ ಮಾತ್ರ ಹೋಗ್ತಿರಲ್ಲ. ಇವಾಗ ನಾವು ಹೊರಗಡೆ ಮಾರ್ಕೆಟಿಂದ ರಿಯಾಕ್ಷನ್ ಆಗ್ಬೋದು, ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಅಡ್ಜಸ್ಟ್ ಆಗಲ್ಲ. ಅಂಥವ್ರಿಗೆ ಹೇಳ್ತಾ ಇದ್ದೀನಿ, ಅಡ್ಜಸ್ಟ್ ಆಗದೇ ಇರೋರಿಗೆ ಮನೆಯಲ್ಲೇ ಕೆಲವು ಪದಾರ್ಥಗಳನ್ನ ತಗೊಂಡು, ಅಂದರೆ ಟ್ರೀಟ್ಮೆಂಟ್ನ ಕೇವಲ ಒಂದು 5 ನಿಮಿಷ, ನಾನು ಹೇಳ್ತಕ್ಕಂಥ ಟಿಪ್ಸನ್ನು ನೀವು ಜಸ್ಟ್ ಒಂದು 5 ನಿಮಿಷ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ಕಪ್ಪು ಮಚ್ಚಗಳು ಹೋಗುತ್ತೆ. ಎಕ್ಸಾಂಪಲ್ ಅಂದರೆ ನನಗೂ ಕೂಡ ಇತ್ತು. ಯಾಕಂದರೆ ನಮ್ಮದು ಇವಾಗ ಇದರಲ್ಲಿ ಹೇಳೋದೇನು, ಮಂತ್ಲಿ ಪೀರಿಯಡ್ಸ್ ಆ ಟೈಮಲ್ಲಿ ನಮಗೆ ಕೆಲವರಿಗೆಲ್ಲ ಪಿಂಪಲ್ಸ್ ಬರುತ್ತೆ. ಆದ್ಮೇಲೆ ಅದು ಹೋಗುತ್ತೆ ಅಂದ್ಕೊಳ್ಳಿ, ಆದರೆ ಮಾರ್ಕ್ ಮಾತ್ರ ಹೋಗಲ್ಲ. ಆಗ ನಮಗೆ ಈ ಟ್ರೀಟ್ಮೆಂಟ್ನ ನಾನು ಕೂಡ ಟ್ರೈ ಮಾಡಿದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ. ಯಾಕಂದರೆ ಆ ಕಪ್ಪು ಚುಕ್ಕೆಗಳಿರೋದ್ರಿಂದನೇ ನಮ್ಮ ಅಂದ ಕೂಡ ಹಾಳಾಗ್ಬಿಡುತ್ತೆ. ಆಮೇಲೆ ಚೆನ್ನಾಗೆಲ್ಲ ಕಲರ್ ಇರ್ತೀವಿ, ಒಂದು ಕಡೆ ಆ ಕಪ್ಪು ಮಚ್ಚೆಯಿಂದ ನಮ್ಮ ಸೌಂದರ್ಯನೇ ಕೆಟ್ಟೋಗುತ್ತೆ ಅಂತ ಹೇಳ್ಬೋದು. ನೋಡಿ, ತುಂಬ ಈಸಿನೂ ಹೌದು. ನಾವು ಅದನ್ನು ಹೊಟ್ಟೆಗೆ ಕೂಡ ಸೇವಿಸ್ತೀವಿ. ಸೊ ಅದನ್ನೇ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು, ಯಾವ ರೀತಿ ವಾಶ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಕೊನೆಯಲ್ಲಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಮೊದಲನೇ ಹೋಮ್ ಟ್ರೀಟ್ಮೆಂಟ್ ಬಂದುಬಿಟ್ಟು ಇಲ್ಲಿ ಫಸ್ಟು ಮೂಲಂಗಿ. ಫ್ರೆಂಡ್ಸ್, ಈ ಮೂಲಂಗಿ ತುಂಬ ಒಳ್ಳೆಯದು. ಇದು ಆರೋಗ್ಯ ಕೂಡ ತುಂಬ ಒಳ್ಳೆಯದೌದು. ಈ ಮೂಲಂಗಿನ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದರ ಬರ್ತಕ್ಕಂಥ ರಸನ ತೆಗೆದ್ಬಿಟ್ಟು ಮುಖಕ್ಕೆ ಹಾಕ್ಬಿಟ್ರೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡೋದ್ರಿಂದ ನಮ್ಮ ಮುಖದ ಮೇಲೆಯ ಕಪ್ಪು ಕಲೆಗಳು ಹೋಗಿ ನಾವು ಕಪ್ಪು ಕಲೆ ಹೋದ್ಮೇಲೆ ಆಲ್ಮೋಸ್ಟ್ ನಮ್ಮ ಸ್ಕಿನ್ ಎಲ್ಲ ವೈಟ್ ಆಗಿರುತ್ತೆ, ತುಂಬ ಶೈನಿಂಗ್ ಬರುತ್ತೆ, ಮತ್ತು ಕಪ್ಪು ಕಲರ್ ಶಾಶ್ವತವಾಗಿ ಹೋಗ್ಬಿಡುತ್ತೆ. ಫ್ರೆಂಡ್ಸ್, ಹಂಗಾಗಿಬಿಟ್ಟು ಈ ಮೂಲಂಗಿ ರಸ ಬಂದುಬಿಟ್ಟು ಹಚ್ಚಿದರೆ ತುಂಬ ಒಳ್ಳೆಯದು. ಇದೆಲ್ಲ ನಾವು ಹೊಟ್ಟೆಗೆ ಊಟ ಮಾಡ್ತಿದ್ಮೇಲೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಯಾಕಂದರೆ ನಾವು ತಿಂದಾಗ ಏನೋ ಸೈಡ್ ಎಫೆಕ್ಟ್ಸ್ ಆದರೆ ನಮಗೆ ರಿಯಾಕ್ಷನ್ ಆಗುತ್ತೆ ಹೊಟ್ಟೆಗೆ ತೊಗೊಂಡ್ರು. ಸೊ ಹಂಗಾಗಿ ಈ ಟ್ರೀಟ್ಮೆಂಟ್ ಬಂದುಬಿಟ್ಟು ತುಂಬ ಒಳ್ಳೆಯದು. ಟ್ರೈ ಮಾಡಿ. ಅಂದರೆ ಜಸ್ಟ್ 5 ನಿಮಿಷ ಮಾತ್ರ. ಎರಡನೇ ಹೋಮ್ ಟ್ರೀಟ್ಮೆಂಟ್ ಬಂದುಬಿಟ್ಟು ಮಜ್ಜಿಗೆ. ಫ್ರೆಂಡ್ಸ್, ಮಜ್ಜಿಗೆ ತುಂಬ ಒಳ್ಳೆಯದು. ಈ ಮಜ್ಜಿಗೆನ ನಾವು ಹೊಟ್ಟೆಗೆ ತೊಗೊಂಡ್ರು ಕೂಡ ತುಂಬ ತಂಪು ಪದಾರ್ಥಗಳನ್ನು ನಾವು ಜಾಸ್ತಿ ತೊಗೊಂಡಷ್ಟು ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಹೊಟ್ಟೆಗೆ ತೊಗೊಂಡ್ರು ಕೂಡ ತುಂಬ ಒಳ್ಳೆಯದು. ಅದೇ ರೀತಿ ನಮ್ಮ ತ್ವಚೆಗೆ ಕೂಡ, ಅಂದರೆ ನಮ್ಮ ಚರ್ಮಕ್ಕೆ ಕೂಡ ನಾವು ಇದನ್ನು ಹಚ್ಕೊಂಡು ಒಂದು 5 ನಿಮಿಷ ಕಾಲ ಬಿಡಬೇಕು. ಆಮೇಲೆ ವಾಶ್ ಮಾಡ್ಕೊಳ್ಳೋದ್ರಿಂದ ಕಪ್ಪು ಕಲೆಗಳು ಮಾಯವಾಗುತ್ತದೆ. ಅಂದರೆ ಇದರಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರೋದ್ರಿಂದನೇ, ಮಜ್ಜಿಗೆಯಲ್ಲಿ ಲ್ಯಾಕ್ಟಿಕ್ ಆಮ್ಲ ಇದೆ. ಸೊ ಆದ್ರಿಂದನೇ ಕಪ್ಪು ಕಲೆ ಹೋಗಲಾಡ್ಸೋಕ್ಕೆ ತುಂಬ ಉಪಯುಕ್ತ ಹೌದು. ಮತ್ತು ತಂಪು ಕೂಡ ಅಲ್ವಾ. ಸೊ ಕುಡಿಯೋದ್ರಿಂದ ಕೂಡ ನಮ್ಮ ಸ್ಕಿನ್ ತುಂಬ ಒಳೆಯುತ್ತೆ, ಯಾವುದೇ ರೀತಿ ಕಲೆ ಆಗೋದಿಲ್ಲ, ಮತ್ತು ಟ್ಯಾನ್ ಕೂಡ ಆಗೋದಿಲ್ಲ. ಮಜ್ಜಿಗೆ ಬಂದುಬಿಟ್ಟು ತುಂಬ ಒಳ್ಳೆ ಟ್ರೀಟ್ಮೆಂಟು. ಸೊ ಇದು 2ನೇ ಟ್ರೀಟ್ಮೆಂಟು. ನಿಮ್ಗೆ ಇಷ್ಟ ಆದಲ್ಲಿ ಇದನ್ನು ಕೂಡ ಫಾಲೋ ಮಾಡ್ಬೋದು. ಇಲ್ಲಿ 3ನೇ ಹೋಮ್ ಟ್ರೀಟ್ಮೆಂಟ್ ಬಂದುಬಿಟ್ಟು ನಿಂಬೆ ರಸ. ಫ್ರೆಂಡ್ಸ್ ನೋಡಿ, ನಿಂಬೆ ರಸನ ಮುಖಕ್ಕೆಲ್ಲ ಹಾಕಿ ಉಜ್ಜಿಬಿಟ್ಟು, ಈ ರಸನ ಮುಖಕ್ಕಾಗಿ ಉಜ್ಜಿಬಿಟ್ಟು ಮಸಾಜ್ ಮಾಡ್ಕೊಳ್ಳೋದ್ರಿಂದ, ಆಮೇಲೆ ಒಂದು 5 ನಿಮಿಷ ಬಿಟ್ಟಾದಮೇಲೆ ಮುಖನ ತೊಳ್ಕೊಳ್ಳೋದ್ರಿಂದ ನಮಗೆ ಮುಖದ ಮೇಲೆ ಕಲೆಗಳು ಆಗುತ್ತೆ, ಮತ್ತು ಮುಖ ಕೂಡ ಸ್ವಚ್ಛ ಆಗುತ್ತೆ, ನಮ್ಮ ಚರ್ಮ ಕೂಡ ಕ್ಲಿಯರ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಸಿಟ್ರಿಕ್ ಆಮ್ಲ ಇದೆ ಫ್ರೆಂಡ್ಸ್. ಈ ನಿಂಬೆ ಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ ಇರೋದ್ರಿಂದನೇ ನಮ್ಮ ಮುಖ ಸ್ವಚ್ಛವಾಗಿಬಿಟ್ಟು ನಮ್ಮ ಚರ್ಮದ ಮೇಲೆ ಯಾವುದೇ ರೀತಿ ಕಪ್ಪು ಕಲೆಗಳು ಕೂಡ ಇರೋದಿಲ್ಲ. ಈ ನಿಂಬೆ ರಸನ ತೆಗೆದ್ಬಿಟ್ಟು ನೀವು ಮುಖಕ್ಕೆ ಹಾಕ್ಬಿಟ್ಟು ಉಜ್ಜಿಬಿಟ್ಟು ಅದನ್ನು, ಅಂದರೆ ಕಲೆ ಇರೋದಕ್ಕೆ ಜಾಗದಲ್ಲಿ ಹಾಕ್ಬಿಟ್ಟು ಮಸಾಜ್ ಮಾಡ್ಕೋಬೇಕು. ಒಂದು 5 ನಿಮಿಷ ಆದ ನಂತರನೇ ಮುಖ ತೊಳ್ಕೊಂಡ್ರೆ ನಿಮ್ಮ ಮುಖ ಕೂಡ ಸ್ವಚ್ಛವಾಗುತ್ತೆ, ಮತ್ತು ಕಪ್ಪು ಕಲೆಗಳು ಮಾಯ ಆಗಿಬಿಟ್ಟು ನಿಮ್ಮ ಸ್ಕಿನ್ನು ಶೈನಿಂಗ್ ಬರುತ್ತೆ. ಫ್ರೆಂಡ್ಸ್, ಇದು ಕೂಡ ಫಾಲೋ ಮಾಡ್ಬೋದು. ಈ ಹೋಮ್ ಟ್ರೀಟ್ಮೆಂಟ್ಗಳನ್ನು ಬಳಸೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಖಂಡಿತವಾಗ್ಲೂ ಬಳಸಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೋಡಿ, ಇಲ್ಲಿ ಲಾಸ್ಟು
ಹೋಮ್ ಟ್ರೀಟ್ಮೆಂಟ್ ಬಂದುಬಿಟ್ಟು ಮಜ್ಜಿಗೆ, ನಿಂಬೆಹಣ್ಣು ಮತ್ತು ಲೋಳೆ ರಸ ಅಂದರೆ ಅಥವಾ ಅಲೋವೆರಾ ಜೆಲ್. ಇಲ್ಲಿ ನಿಮಗೆ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಅಲೋವೆರಾ ಜೆಲ್ ಸಿಕ್ಕರೆ ಅದನ್ನು ಯೂಸ್ ಮಾಡಿ. ಸಿಕ್ಕಿಲ್ಲ ಅಂತಂದರೆ ಮಾರ್ಕೆಟ್ಗಳಲ್ಲಿ ಸಿಗುತ್ತಲ್ಲ ಆ ಅಲೋವೆರಾ ಜೆಲ್ ಕೂಡ ಬಳಸ್ಕೋಬೋದು. ನೀವು ಈ ಅಲೋವೆರಾ ಜೆಲ್ಗೆ ನಿಂಬೆ ರಸನ ಸ್ವಲ್ಪ ಹಾಕ್ಬಿಟ್ಟು ಅದಕ್ಕೆ ಮಜ್ಜಿಗೆಯನ್ನು ಮಿಶ್ರಣ ಮಾಡಿಕೊಂಡು, ಅಂದರೆ ಈ 3 ಪದಾರ್ಥಗಳನ್ನು ಮಿಕ್ಸ್ ಮಾಡಿಬಿಟ್ಟು, ಅಂದರೆ ಅಲೋವೆರಾ ಜೆಲ್ಲು ತಗೋಬೇಕು, ನಿಂಬೆ ಹಣ್ಣಿನ ರಸ ತಗೋಬೇಕು ಮತ್ತು ಈ ಮಜ್ಜಿಗೆನ ತಗೋಬೇಕು. ಈ 3 ಮಿಶ್ರಣ ಮಾಡಿಬಿಟ್ಟು ಮುಖಕ್ಕೆ ಹಚ್ಚಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿಬಿಟ್ಟು ಕೇವಲ ಒಂದು 5 ನಿಮಿಷಗಳ ಮಾತ್ರ ಮಸಾಜ್ ಮಾಡಿ ಸ್ವಲ್ಪ ಬಿಡಿ. 5 ನಿಮಿಷ ಆದಮೇಲೆ ನೀವು ಮುಖ ತೊಳ್ಕೊಳ್ಳೋದ್ರಿಂದ ಕಪ್ಪು ಕಲೆಗಳು ಮಾಯವಾಗುತ್ತೆ. ಫ್ರೆಂಡ್ಸ್, ಇದನ್ನು ಒಂದು 4 ರಿಂದ 5 ವಾರ ಮಾಡಿ ಸಾಕು, ಎಲ್ಲ ಕಪ್ಪು ಕಲೆಗಳು ಮಾಯವಾಗೋಗುತ್ತೆ. ಫ್ರೆಂಡ್ಸ್, ನಾನು ಹೇಳ್ತಕ್ಕಂಥ ಹೋಮ್ ಟ್ರೀಟ್ಮೆಂಟ್ಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನಂದಾ ದೀಪಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಫ್ರೆಂಡ್ಸ್, ನೋಡಿ, ನಾನು ಹೋಮ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಯಾಕಂದರೆ ನಾವು ಆಲ್ಮೋಸ್ಟ್ ಊಟ ಮಾಡೋದನ್ನೇ ನಾನು ಇಲ್ಲಿ ಬಳಸಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಿಮಗೆ ಇಷ್ಟ ಆಗಿದರೆ ಇದನ್ನು ಟ್ರೈ ಮಾಡಿ ನೋಡಿ, 100% ರಿಸಲ್ಟ್ ಕೊಡುತ್ತೆ.